ಧಮಕಿಯ ನಡುವೆ ಚಿನ್ನ ಬೆಳ್ಳಿ ಬೆಲೆ ದಿಢೀರ್ ಅಂತ ಕುಸಿತವಾಗಿದೆ. ಇರಾನ್ಗೆ 48 ಗಂಟೆಗಳ ಗಡುವನ್ನ ವಿಧಿಸಿದ್ದಾರೆ ಟ್ರಂಪ್ ಅವರು. ಈ ಟ್ರಂಪ್ ಹೇಳಿಕೆಯಿಂದ ಚಿನ್ನ ಮಾರುಕಟ್ಟೆಯಲ್ಲಿ ಟೆನ್ಷನ್ ಶುರುವಾಗಿದೆ. 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಸದ್ಯದ ಮಟ್ಟಿಗೆ ಒಂದಷ್ಟು ಬೆಲೆ ಕುಸಿತವಾಗಿದೆ. ಎಷ್ಟು ಅಂದ್ರೆ $1,800 ಕುಸಿತವಾಗಿದೆ. 48 ಗಂಟೆಗಳ ಗಡುವನ್ನ ವಿಧಿಸಿದ್ದ ಟ್ರಂಪ್ ಈ ಹೇಳಿಕೆಯ ವಿಚಾರವಾಗಿ ನೋಡೋದಾದ್ರೆ ಈಗ ಚಿನ್ನ ಮಾರುಕಟ್ಟೆಯಲ್ಲಿ ಟೆನ್ಷನ್ ಶುರುವಾಗಿದೆ. ಬೆಂಗಳೂರಲ್ಲಿ 1 ಗ್ರಾಂ ಶುದ್ಧ ಚಿನ್ನದ ಬೆಲೆ $14,913 ಇದೆ. ಮಾರುಕಟ್ಟೆಯಲ್ಲಿ ಕಿಲೋಗ್ರಾಂ ಬೆಳ್ಳಿಗೆ $2,844 ಸಸ್ತಾ ಇದೆ. ಸೊ 1 ಕಿಲೋಗ್ರಾಂ ಬೆಳ್ಳಿಯ ಬೆಲೆ $2,29,651 ಇರುವಂತದ್ದು. ಹಾಗಾಗಿ ಟ್ರಂಪ್ ಅವರು ಒಂದು ಕಡೆ ಧಮಕಿ ಹಾಕ್ತಿದ್ದಾರೆ, ಮತ್ತೊಂದು ಕಡೆ ಚಿನ್ನದ ವಿಚಾರವಾಗಿ ನೋಡೋದಾದ್ರೆ ಸದ್ಯದ ಮಟ್ಟಿಗೆ ಮಾರುಕಟ್ಟೆಯಲ್ಲಿ ಒಂದು ಟೆನ್ಷನ್ ಶುರುವಾಗಿದೆ. ಪ್ರಮುಖವಾಗಿ ಈಗಾಗಲೇ ಇರಾನ್ನ ಸರ್ವನಾಶ ಮಾಡ್ತೀನಿ ಅನ್ನುವಂತ ಹೇಳಿಕೆಯನ್ನ ಟ್ರಂಪ್ ಕೊಡ್ತಾನೆ ಬರ್ತಿದ್ದಾರೆ. ಅದರ ಜೊತೆಗೆ ಒಂದೊಂದಾಗಿ ಟ್ರಂಪ್ ನೀಡ್ತಾ ಇರುವಂತಹ ಹೇಳಿಕೆ ಎಚ್ಚರಿಕೆಯ ಗಂಟೆಯಾಗಿ ಇರಾನ್ಗೆ ರವಾನಿಸ್ತಾ ಇದ್ದಾರೆ. ಇದರ ನಡುವೆ ಯುದ್ಧದ ತೀವ್ರತೆ ಹೇಗಾಗುತ್ತೋ ಗೊತ್ತಿಲ್ಲ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಚಿನ್ನ ಬೆಳ್ಳಿಯ ಬೆಲೆಯಲ್ಲಿ ದಿಢೀರ್ ಕುಸಿತವಾಗ್ತಾ ಇದೆ. $1,800 ಈಗ ಕುಸಿತವಾಗಿರುವಂತದ್ದು. ನೋಡಿ, ಚಿನ್ನ ಖರೀದಿ ಮಾಡುವಂತವರಿಗೆ $100 $200 ಕಡಿಮೆ ಆದ್ರೂ ಕೂಡ ಒಂದ್ ರೀತಿ ಸಂತೋಷದ ವಿಚಾರನೆ. ಅದರಲ್ಲಿ $1,800 ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಒಂದ್ ರೀತಿ ಚಿನ್ನ ಕೊಳ್ಳುವವರಿಗೆ ಈ ಸಂದರ್ಭ ಸುದಿನ ಅಂತ ಹೇಳ್ಬಹುದು. ಟ್ರಂಪ್ ಧಮಕಿಯ ನಡುವೆ ಚಿನ್ನ ಬೆಳ್ಳಿ ಬೆಲೆ ದಿಢೀರ್ ಅಂತ ಕುಸಿತವಾಗಿದೆ. ಇರಾನ್ಗೆ 48 ಗಂಟೆಗಳ ಗಡುವನ್ನ ವಿಧಿಸಿದ್ದಾರೆ ಟ್ರಂಪ್ ಅವರು. ಈ ಟ್ರಂಪ್ ಹೇಳಿಕೆಯಿಂದ ಚಿನ್ನ ಮಾರುಕಟ್ಟೆಯಲ್ಲಿ ಟೆನ್ಷನ್ ಶುರುವಾಗಿದೆ. 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಸದ್ಯದ ಮಟ್ಟಿಗೆ ಒಂದಷ್ಟು ಬೆಲೆ ಕುಸಿತವಾಗಿದೆ. ಎಷ್ಟು ಅಂದ್ರೆ $1,800 ಕುಸಿತವಾಗಿದೆ. 48 ಗಂಟೆಗಳ ಗಡುವನ್ನ ವಿಧಿಸಿದ್ದ ಟ್ರಂಪ್ ಈ ಹೇಳಿಕೆಯ ವಿಚಾರವಾಗಿ ನೋಡೋದಾದ್ರೆ ಈಗ ಚಿನ್ನ ಮಾರುಕಟ್ಟೆಯಲ್ಲಿ ಟೆನ್ಷನ್ ಶುರುವಾಗಿದೆ. ಬೆಂಗಳೂರಲ್ಲಿ 1 ಗ್ರಾಂ ಶುದ್ಧ ಚಿನ್ನದ ಬೆಲೆ $14,913 ಇದೆ. ಮಾರುಕಟ್ಟೆಯಲ್ಲಿ ಕಿಲೋಗ್ರಾಂ ಬೆಳ್ಳಿಗೆ $2,844 ಸಸ್ತಾ ಇದೆ. ಸೊ 1 ಕಿಲೋಗ್ರಾಂ ಬೆಳ್ಳಿಯ ಬೆಲೆ $2,29,651 ಇರುವಂತದ್ದು. ಹಾಗಾಗಿ ಟ್ರಂಪ್ ಅವರು ಒಂದು ಕಡೆ ಧಮಕಿ ಹಾಕ್ತಿದ್ದಾರೆ, ಮತ್ತೊಂದು ಕಡೆ ಚಿನ್ನದ ವಿಚಾರವಾಗಿ ನೋಡೋದಾದ್ರೆ ಸದ್ಯದ ಮಟ್ಟಿಗೆ ಮಾರುಕಟ್ಟೆಯಲ್ಲಿ ಒಂದು ಟೆನ್ಷನ್ ಶುರುವಾಗಿದೆ. ಪ್ರಮುಖವಾಗಿ ಈಗಾಗಲೇ ಇರಾನ್ನ ಸರ್ವನಾಶ ಮಾಡ್ತೀನಿ ಅನ್ನುವಂತ ಹೇಳಿಕೆಯನ್ನ ಟ್ರಂಪ್ ಕೊಡ್ತಾನೆ ಬರ್ತಿದ್ದಾರೆ. ಅದರ ಜೊತೆಗೆ ಒಂದೊಂದಾಗಿ ಟ್ರಂಪ್ ನೀಡ್ತಾ ಇರುವಂತಹ ಹೇಳಿಕೆ ಎಚ್ಚರಿಕೆಯ ಗಂಟೆಯಾಗಿ ಇರಾನ್ಗೆ ರವಾನಿಸ್ತಾ ಇದ್ದಾರೆ. ಇದರ ನಡುವೆ ಯುದ್ಧದ ತೀವ್ರತೆ ಹೇಗಾಗುತ್ತೋ ಗೊತ್ತಿಲ್ಲ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಚಿನ್ನ ಬೆಳ್ಳಿಯ ಬೆಲೆಯಲ್ಲಿ ದಿಢೀರ್ ಕುಸಿತವಾಗ್ತಾ ಇದೆ. $1,800 ಈಗ ಕುಸಿತವಾಗಿರುವಂತದ್ದು. ನೋಡಿ, ಚಿನ್ನ ಖರೀದಿ ಮಾಡುವಂತವರಿಗೆ $100 $200 ಕಡಿಮೆ ಆದ್ರೂ ಕೂಡ ಒಂದ್ ರೀತಿ ಸಂತೋಷದ ವಿಚಾರನೆ. ಅದರಲ್ಲಿ $1,800 ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಒಂದ್ ರೀತಿ ಚಿನ್ನ ಕೊಳ್ಳುವವರಿಗೆ ಈ ಸಂದರ್ಭ ಸುದಿನ ಅಂತ ಹೇಳ್ಬಹುದು. ಟ್ರಂಪ್ ಧಮಕಿಯ ನಡುವೆ ಚಿನ್ನ ಬೆಳ್ಳಿ ಬೆಲೆ ದಿಢೀರ್ ಅಂತ ಕುಸಿತವಾಗಿದೆ. ಇರಾನ್ಗೆ 48 ಗಂಟೆಗಳ ಗಡುವನ್ನ ವಿಧಿಸಿದ್ದಾರೆ ಟ್ರಂಪ್ ಅವರು. ಈ ಟ್ರಂಪ್ ಹೇಳಿಕೆಯಿಂದ ಚಿನ್ನ ಮಾರುಕಟ್ಟೆಯಲ್ಲಿ ಟೆನ್ಷನ್ ಶುರುವಾಗಿದೆ. 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಸದ್ಯದ ಮಟ್ಟಿಗೆ ಒಂದಷ್ಟು ಬೆಲೆ ಕುಸಿತವಾಗಿದೆ. ಎಷ್ಟು ಅಂದ್ರೆ $1,800 ಕುಸಿತವಾಗಿದೆ. 48 ಗಂಟೆಗಳ ಗಡುವನ್ನ ವಿಧಿಸಿದ್ದ ಟ್ರಂಪ್ ಈ ಹೇಳಿಕೆಯ ವಿಚಾರವಾಗಿ ನೋಡೋದಾದ್ರೆ ಈಗ ಚಿನ್ನ ಮಾರುಕಟ್ಟೆಯಲ್ಲಿ ಟೆನ್ಷನ್ ಶುರುವಾಗಿದೆ. ಬೆಂಗಳೂರಲ್ಲಿ 1 ಗ್ರಾಂ ಶುದ್ಧ ಚಿನ್ನದ ಬೆಲೆ $14,913 ಇದೆ. ಮಾರುಕಟ್ಟೆಯಲ್ಲಿ ಕಿಲೋಗ್ರಾಂ ಬೆಳ್ಳಿಗೆ $2,844 ಸಸ್ತಾ ಇದೆ. ಸೊ 1 ಕಿಲೋಗ್ರಾಂ ಬೆಳ್ಳಿಯ ಬೆಲೆ $2,29,651 ಇರುವಂತದ್ದು. ಹಾಗಾಗಿ ಟ್ರಂಪ್ ಅವರು ಒಂದು ಕಡೆ ಧಮಕಿ ಹಾಕ್ತಿದ್ದಾರೆ, ಮತ್ತೊಂದು ಕಡೆ ಚಿನ್ನದ ವಿಚಾರವಾಗಿ ನೋಡೋದಾದ್ರೆ ಸದ್ಯದ ಮಟ್ಟಿಗೆ ಮಾರುಕಟ್ಟೆಯಲ್ಲಿ ಒಂದು ಟೆನ್ಷನ್ ಶುರುವಾಗಿದೆ. ಪ್ರಮುಖವಾಗಿ ಈಗಾಗಲೇ ಇರಾನ್ನ ಸರ್ವನಾಶ ಮಾಡ್ತೀನಿ ಅನ್ನುವಂತ ಹೇಳಿಕೆಯನ್ನ ಟ್ರಂಪ್ ಕೊಡ್ತಾನೆ ಬರ್ತಿದ್ದಾರೆ. ಅದರ ಜೊತೆಗೆ ಒಂದೊಂದಾಗಿ ಟ್ರಂಪ್ ನೀಡ್ತಾ ಇರುವಂತಹ ಹೇಳಿಕೆ ಎಚ್ಚರಿಕೆಯ ಗಂಟೆಯಾಗಿ ಇರಾನ್ಗೆ ರವಾನಿಸ್ತಾ ಇದ್ದಾರೆ. ಇದರ ನಡುವೆ ಯುದ್ಧದ ತೀವ್ರತೆ ಹೇಗಾಗುತ್ತೋ ಗೊತ್ತಿಲ್ಲ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಚಿನ್ನ ಬೆಳ್ಳಿಯ
ಬೆಲೆಯಲ್ಲಿ ದಿಢೀರ್ ಕುಸಿತವಾಗ್ತಾ ಇದೆ. 1800 ರೂಪಾಯಿ ಈಗ ಕುಸಿತವಾಗಿರುವಂಥದ್ದು. ನೋಡಿ, ಚಿನ್ನ ಖರೀದಿ ಮಾಡುವಂಥವರಿಗೆ 100 ರೂಪಾಯಿ 200 ರೂಪಾಯಿ ಕಡಿಮೆ ಆದರೂ ಕೂಡ ಒಂದು ರೀತಿ ಸಂತೋಷದ ವಿಚಾರನೆ. ಅದರಲ್ಲಿ 1800 ರೂಪಾಯಿ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಒಂದು ರೀತಿ ಚಿನ್ನ ಕೊಳ್ಳುವವರಿಗೆ ಈ ಸಂದರ್ಭ ಸುದಿನ ಅಂತ ಹೇಳ್ಬಹುದು. ಟ್ರಂಪ್ ಧಮಕಿಯ ನಡುವೆ ಚಿನ್ನ ಬೆಳ್ಳಿ ಬೆಲೆ ದಿಢೀರ್ ಅಂತ ಕುಸಿತವಾಗಿದೆ. ಇರಾನ್ಗೆ 48 ಗಂಟೆಗಳ ಗಡುವನ್ನ ವಿಧಿಸಿದ್ದಾರೆ ಟ್ರಂಪ್ ಅವರು. ಈ ಟ್ರಂಪ್ ಹೇಳಿಕೆಯಿಂದ ಚಿನ್ನ ಮಾರುಕಟ್ಟೆಯಲ್ಲಿ ಟೆನ್ಷನ್ ಶುರುವಾಗಿದೆ. 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈಗ ಒಂದಷ್ಟು ಬೆಲೆ ಕುಸಿತವಾಗಿದೆ. ಎಷ್ಟು ಅಂದ್ರೆ 1800 ರೂಪಾಯಿ ಕುಸಿತವಾಗಿದೆ. 48 ಗಂಟೆಗಳ ಗಡುವನ್ನ ವಿಧಿಸಿದ್ದ ಟ್ರಂಪ್ ಈ ಹೇಳಿಕೆಯ ವಿಚಾರವಾಗಿ ನೋಡೋದಾದ್ರೆ ಈಗ ಚಿನ್ನ ಮಾರುಕಟ್ಟೆಯಲ್ಲಿ ಟೆನ್ಷನ್ ಶುರುವಾಗಿದೆ. ಬೆಂಗಳೂರಲ್ಲಿ 1 ಗ್ರಾಂ ಶುದ್ಧ ಚಿನ್ನದ ಬೆಲೆ 14,913 ರೂಪಾಯಿ ಇದೆ. ಮಾರುಕಟ್ಟೆಯಲ್ಲಿ ಕಿಲೋಗ್ರಾಂ ಬೆಳ್ಳಿಗೆ 2,844 ರೂಪಾಯಿ ಸಸ್ತಾ ಇದೆ. ಸೊ 1 ಕಿಲೋಗ್ರಾಂ ಬೆಳ್ಳಿಯ ಬೆಲೆ 2,29,651 ರೂಪಾಯಿ ಇರುವಂತದ್ದು. ಹಾಗಾಗಿ ಟ್ರಂಪ್ ಅವರು ಒಂದು ಕಡೆ ಧಮಕಿ ಹಾಕ್ತಿದ್ದಾರೆ, ಮತ್ತೊಂದು ಕಡೆ ಚಿನ್ನದ ವಿಚಾರವಾಗಿ ನೋಡೋದಾದ್ರೆ ಸದ್ಯದ ಮಟ್ಟಿಗೆ ಮಾರುಕಟ್ಟೆಯಲ್ಲಿ ಒಂದು ಟೆನ್ಷನ್ ಶುರುವಾಗಿದೆ. ಪ್ರಮುಖವಾಗಿ ಈಗಾಗಲೇ ಇರಾನ್ನ ಸರ್ವನಾಶ ಮಾಡ್ತೀನಿ ಅನ್ನುವಂತ ಹೇಳಿಕೆಯನ್ನ ಟ್ರಂಪ್ ಕೊಡ್ತಾನೆ ಬರ್ತಿದ್ದಾರೆ. ಅದರ ಜೊತೆಗೆ ಒಂದೊಂದಾಗಿ ಟ್ರಂಪ್ ನೀಡ್ತಾ ಇರುವಂತಹ ಹೇಳಿಕೆ ಎಚ್ಚರಿಕೆಯ ಗಂಟೆಯಾಗಿ ಇರಾನ್ಗೆ ರವಾನಿಸ್ತಾ ಇದ್ದಾರೆ. ಇದರ ನಡುವೆ ಯುದ್ಧದ ತೀವ್ರತೆ ಹೇಗಾಗುತ್ತೋ ಗೊತ್ತಿಲ್ಲ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಚಿನ್ನ ಬೆಳ್ಳಿಯ ಬೆಲೆಯಲ್ಲಿ ದಿಢೀರ್ ಕುಸಿತವಾಗ್ತಾ ಇದೆ. 1800 ರೂಪಾಯಿ ಈಗ ಕುಸಿತವಾಗಿರುವಂತದ್ದು. ನೋಡಿ, ಚಿನ್ನ ಖರೀದಿ ಮಾಡುವಂತವರಿಗೆ 100 ರೂಪಾಯಿ 200 ರೂಪಾಯಿ ಕಡಿಮೆ ಆದ್ರೂ ಕೂಡ ಒಂದು ರೀತಿ ಸಂತೋಷದ ವಿಚಾರನೆ. ಅದರಲ್ಲಿ 1800 ರೂಪಾಯಿ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಒಂದ್ ರೀತಿ ಚಿನ್ನ ಕೊಳ್ಳುವವರಿಗೆ ಈ ಸಂದರ್ಭ ಸುದಿನ ಅಂತ ಹೇಳ್ಬಹುದು. ಟ್ರಂಪ್ ಧಮಕಿಯ ನಡುವೆ ಚಿನ್ನ ಬೆಳ್ಳಿ ಬೆಲೆ ದಿಢೀರ್ ಅಂತ ಕುಸಿತವಾಗಿದೆ. ಇರಾನ್ಗೆ 48 ಗಂಟೆಗಳ ಗಡುವನ್ನ ವಿಧಿಸಿದ್ದಾರೆ ಟ್ರಂಪ್ ಅವರು. ಈ ಟ್ರಂಪ್ ಹೇಳಿಕೆಯಿಂದ ಚಿನ್ನ ಮಾರುಕಟ್ಟೆಯಲ್ಲಿ ಟೆನ್ಷನ್ ಶುರುವಾಗಿದೆ. 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈಗ ಒಂದಷ್ಟು ಬೆಲೆ ಕುಸಿತವಾಗಿದೆ. ಎಷ್ಟು ಅಂದ್ರೆ 1800 ರೂಪಾಯಿ ಕುಸಿತವಾಗಿದೆ. 48 ಗಂಟೆಗಳ ಗಡುವನ್ನ ವಿಧಿಸಿದ್ದ ಟ್ರಂಪ್ ಈ ಹೇಳಿಕೆಯ ವಿಚಾರವಾಗಿ ನೋಡೋದಾದ್ರೆ ಈಗ ಚಿನ್ನ ಮಾರುಕಟ್ಟೆಯಲ್ಲಿ ಟೆನ್ಷನ್ ಶುರುವಾಗಿದೆ. ಬೆಂಗಳೂರಲ್ಲಿ 1 ಗ್ರಾಂ ಶುದ್ಧ ಚಿನ್ನದ ಬೆಲೆ 14,913 ರೂಪಾಯಿ ಇದೆ. ಮಾರುಕಟ್ಟೆಯಲ್ಲಿ ಕಿಲೋಗ್ರಾಂ ಬೆಳ್ಳಿಗೆ 2,844 ರೂಪಾಯಿ ಸಸ್ತಾ ಇದೆ. ಸೊ 1 ಕಿಲೋಗ್ರಾಂ ಬೆಳ್ಳಿಯ ಬೆಲೆ 2,29,651 ರೂಪಾಯಿ ಇರುವಂತದ್ದು. ಹಾಗಾಗಿ ಟ್ರಂಪ್ ಅವರು ಒಂದು ಕಡೆ ಧಮಕಿ ಹಾಕ್ತಿದ್ದಾರೆ, ಮತ್ತೊಂದು ಕಡೆ ಚಿನ್ನದ ವಿಚಾರವಾಗಿ ನೋಡೋದಾದ್ರೆ ಸದ್ಯದ ಮಟ್ಟಿಗೆ ಮಾರುಕಟ್ಟೆಯಲ್ಲಿ ಒಂದು ಟೆನ್ಷನ್ ಶುರುವಾಗಿದೆ. ಪ್ರಮುಖವಾಗಿ ಈಗಾಗಲೇ ಇರಾನ್ನ ಸರ್ವನಾಶ ಮಾಡ್ತೀನಿ ಅನ್ನುವಂತ ಹೇಳಿಕೆಯನ್ನ ಟ್ರಂಪ್ ಕೊಡ್ತಾನೆ ಬರ್ತಿದ್ದಾರೆ. ಅದರ ಜೊತೆಗೆ ಒಂದೊಂದಾಗಿ ಟ್ರಂಪ್ ನೀಡ್ತಾ ಇರುವಂತಹ ಹೇಳಿಕೆ ಎಚ್ಚರಿಕೆಯ ಗಂಟೆಯಾಗಿ ಇರಾನ್ಗೆ ರವಾನಿಸ್ತಾ ಇದ್ದಾರೆ. ಇದರ ನಡುವೆ ಯುದ್ಧದ ತೀವ್ರತೆ ಹೇಗಾಗುತ್ತೋ ಗೊತ್ತಿಲ್ಲ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಚಿನ್ನ ಬೆಳ್ಳಿಯ ಬೆಲೆಯಲ್ಲಿ ದಿಢೀರ್ ಕುಸಿತವಾಗ್ತಾ ಇದೆ. 1800 ರೂಪಾಯಿ ಈಗ ಕುಸಿತವಾಗಿರುವಂತದ್ದು. ನೋಡಿ, ಚಿನ್ನ ಖರೀದಿ ಮಾಡುವಂತವರಿಗೆ 100 ರೂಪಾಯಿ 200 ರೂಪಾಯಿ ಕಡಿಮೆ ಆದ್ರೂ ಕೂಡ ಒಂದು ರೀತಿ ಸಂತೋಷದ ವಿಚಾರನೆ. ಅದರಲ್ಲಿ 1800 ರೂಪಾಯಿ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಒಂದ್ ರೀತಿ ಚಿನ್ನ ಕೊಳ್ಳುವವರಿಗೆ ಈ ಸಂದರ್ಭ ಸುದಿನ ಅಂತ ಹೇಳ್ಬಹುದು.